ನವಲಗುಂದದಲ್ಲಿ ಒಳಚರಂಡಿ ಕಾಮಗಾರಿ ಅಧ್ವಾನ. ಸಾರ್ವಜನಿಕರ ಜೀವದ ಜೊತೆ ಅಧಿಕಾರಿಗಳ ಚೆಲ್ಲಾಟ. ನವಲಗುಂದ ಪಟ್ಟಣದಲ್ಲಿ ಆಮೆಗತಿಯಲ್ಲಿ ಸಾಗುತ್ತಿರುವ ಒಳಚರಂಡಿ ಯುಜಿಡಿ ಕಾಮಗಾರಿ ಸಾರ್ವಜನಿಕರ ಪಾಲಿಗೆ ಮೃತ್ಯುಕೋಪವಾಗಿ ಪರಿಣಮಿಸಿದೆ. ಕಾಮಗಾರಿ ಮುಗಿದ ನಂತರ ರಸ್ತೆಯ ಗುಂಡಿಗಳನ್ನು ಅವೈಜ್ಞಾನಿಕವಾಗಿ ಮುಚ್ಚಿ ಕೈತೊಳೆದುಕೊಳ್ಳುತ್ತಿರುವುದರ ಪರಿಣಾಮ ಬಿದ್ದ ಸಣ್ಣ ಮಳೆಗೆ ಮಣ್ಣು ಸಂಪೂರ್ಣ ಕುಸಿದು ಬೃಹತ್ ಕಂದಕ ನಿರ್ಮಾಣವಾಗಿದೆ. ಇದು ಸಾರ್ವಜನಿಕರು ಹಾಗೂ ವಾಹನ ಸವಾರರ ಜೀವಕ್ಕೆ ನೇರ ಕುತ್ತು ತಂದಿಟ್ಟಿದೆ. ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಈ ಕುಸಿತವೇ ಜೀವಂತ ಉದಾಹರಣೆ. ನಿಯಮಾವಳಿಗಳ ಪ್ರಕಾರ ಮಣ್ಣನ್ನು ಸರಿಯಾಗಿ ರೋಲರ್ ಮೂಲಕ ಒತ್ತಿ ಗುಣಮಟ್ಟದ ರೀತಿಯಲ್ಲಿ ರಸ್ತೆ ದುರಸ್ತಿ ಮಾಡಬೇಕಿತ್ತು. ಆದರೆ ಕೇವಲ ಕಾಟಾಚಾರಕ್ಕೆ ಮಣ್ಣು ಹಾಕಿ ಮುಚ್ಚಿದ್ರಿಂದ ಇಡೀ ರಸ್ತೆ ಹಾಳಾಗಿ ಹೋಗಿದೆ. ಕುಸಿದ ಗುಂಡಿಗಳಲ್ಲಿ ಮಳೆ ನೀರು ತುಂಬಿಕೊಂಡಿರುವುದರಿಂದ ರಸ್ತೆಯ ಆಳ ತಿಳಿಯದೆ ದ್ವಿಚಕ್ರ ವಾಹನ ಸವಾರರು ಹಾಗೂ ಪಾದಚಾರಿಗಳು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಅದರಲ್ಲೂ ರಾತ್ರಿ ವೇಳೆಯಲ್ಲಂತೂ ಈ ಭಾಗದಲ್ಲಿ ಸಂಚರಿಸುವುದು ಸಾರ್ವಜನಿಕರಿಗೆ ಯಮಲೋಕದ ದರ್ಶನ ಮಾಡಿದಂತಾಗುತ್ತಿದೆ. ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಯಾರ್ದೋ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಪ್ರಾಣ ತರಬೇಕೆ ಎಂದು ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಈ ಕಳಪೆ ಕಾಮಗಾರಿಯನ್ನು ಸರಿಪಡಿಸಿ ಕುಸಿದ ರಸ್ತೆಗೆ ಶಾಶ್ವತ ಪರಿಹಾರ ಕಲ್ಪಿಸದಿದ್ದರೆ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ನಾಗರಿಕರು ಎಚ್ಚರಿಸಿದ್ದಾರೆ. ಇಲ್ಲೆಲ್ಲ ತೆಗ್ಗಾಗಿ ಪೈಪ್ ಹಾಕೋರು ಎಲ್ಲ ಹಾಳು ಮಾಡಿ ಹೋದ್ರು, ಗಟ್ರ್ ಮಾಡೋರು ಅವರು ಹಾಳು ಮಾಡಿ ಹೋದ್ರು. ಹೇಳಿದ್ರ ಮುನ್ಸಿಪೇಟವ್ರಿಗೆ ಹೇಳ್ರಿ ನಾವು ಇಷ್ಟ ಮಾಡೋದು ಅಂತ ಹೇಳಿ ಹೊಂಟಾರ್ರಿ. ತೆಗ್ದು ದಿನ ನೀ ನೋಡ್ರಿ ಅಮ್ಮಾರೆಲ್ಲ ಬರೋದೆಲ್ಲ ಆಡ್ತಾರಾಗೈತಿ, ಇವರು ಎಲ್ಲ ಬರೋದು ಆಡ್ತಾರಾಗೈತ್ರಿ. ಇಲ್ಲಿ ಹೇಳಿದ್ರೆ ಒಂದಿಷ್ಟು ಮಣ್ಣು ಹಾಕಾರ ಹೊಕ್ಕಾರ. ರೋಡ್ ಸಾಲಿ ಹುಡುಗರಂತರೂ ಹೋಗವಲ್ಲ, ಸಾಲಿ ಬಿಟ್ಬಿಟ್ಟು ಮನ್ಯಾಗ ಕುಂದ್ರಾಕತ್ತಾವು. ಇದಕ್ಕೇನ್ ಮಾಡ್ತೀರಿ ನೋಡ್ರಿ, ಮಾಡ್ರಿ. ಇದು ಅಧಿಕಾರಿಗಳಿಗೆ ಹೇಳಿದ್ರ ಅವರು ತಲೆ ಕೆಡಿಸ್ಕೋವಲ್ರಿ, ರೋಡ್ ಕೆಡಿಸ್ತವ್ರ ಅವರು ತಲೆ ಕೆಡಿಸ್ಕೋವಲ್ರಿ. ಬರ್ತಾರ ಒಂದಿಟ್ಟು ನೋಡ್ತಾರ ಹೊಕ್ಕಾರ್ರಿ. ಅವ್ರು ವಯಸ್ಸಾದವ್ರಿಗೆ ಆತ್ರಿ, ಸಾಲಿ ಮಕ್ಳು ಸಾಲಿಗೆ ಹೋಗವಲ್ರಿ. ಆಮೇಲೆ 3-4 ಟ್ರಕ್ ಸಿಕ್ಕೊಂಡ್ ಕ್ಯಾಸ್ ಒದ್ದಾಡಿ ಹೋಗ್ಯಾವ್ರಿ. ಇಲ್ಲಿ ಮನಿಗೆ ಹೊಳ್ಳಿ ಬೀಳಾತಾವ್ರಿ. ಒಳಚರಂಡಿ ಅಂತೇಳಿ ಇದನ್ನ ಸುದ್ದಿದ್ ರೋಡ್ ಈ ನಮೂನಿ ಹೆಡ್ ಕ್ಯಾಸ್ ಮಾಡ್ಯಾರ ಇವ್ರು. ಆಮೇಲೆ ಎಲ್ಲಿ ಬೇಕಲ್ಲಿ ಖುಷಿ ಆಗತೈತಿ. ಅದ್ರದ್ದು ಆದಾಗ್ಬಿಟ್ಲೆ ಗಟ್ರನವ್ರು ಬಂದ್ರು ಇದನ್ನ ಎಲ್ಲ ಕಡೆ ಹೆಡ್ ಕ್ಯಾಸ್ ಹೋದ್ರೆ ಹೋಗಿ ಕ್ಯಾಸ್ ಈಗ ಮಾಡಂದ್ರೆ ಬೋರಮ್ ಹಾಕಂದ್ರೆ ಚೀಫ್ ಆಫೀಸರ್ ಕೇಳಂತ ಹೇಳ್ತಾರೆ. ಚೀಫ್ ಆಫೀಸರ್ ಕಡೆ ಹೋದ್ರೆ ಅವ್ರಿಗೆ ಹೇಳಿವಿ ಅವರ ಮಾಡ್ತಾರಂತ ಅವ್ರು ಹೇಳ್ತಾರೆ. ಇದನ್ನು ಈ ಪರಿಣಾಮ ಏನಾಗೈತೆ, ಸಾಲಿಗೆ ಮಕ್ಕಳು ಸಾಲಿ ಕಳಿಸೋ ತೊಂದರೆ ಆಗೈತೆ. ನಮಗೆ ಆಟೋಗೆ ಹಾಕಿದ್ರು ಆಟೋದವರು ಬರೋಲ್ರಿ ಇಲ್ಲಿ. ಹಿಂಗಾಗಿ ಸಾಲಿ ಬಿಡಿಸಿ ಮಕ್ಕಳು ಇಲ್ಲೇ ಮನ್ಯಾಗ ಕುಂತ್ಕೊಂತೀವಿ ನಾವು. ಇದಕ್ಕೆ ಜವಾಬ್ದಾರಿ ಯಾರು ಇದನ್ನು ಏನು ಆ್ಯಕ್ಷನ್ ತೊಗೋಬೇಕಂತೇಳಿ ನಾವು ಅವ್ರಿಗೆ ಕೇಳ್ಕೊತೀವಿ. ಆದರೂ ಅವ್ರು ಅದನ್ನು ಪರಿಹಾರ ಮಾಡವಲ್ರ. ಮತ್ತು ಮುನ್ಸಿಪಾಲ್ಟಿಗೆ ಬಂದು ಮುನ್ಸಿಪಾಲ್ಟಿ ಮುಂದೆ ನಾವು ಅಧಿಕಾರಿಗಳ ಗಮನಕ್ಕೂ ತಂದಿರ ತೊಗೊಂಬಂದಿವಿ. ಹೇಳಿ ಯಾರು ಬರಾಕ್ತಾ ಇರಲ್ಲ. ಆ ಚೀಫ್ ಆಫೀಸರ್ ಕಾಂಟ್ರಾಕ್ಟ್ ಕಡೆ ಹೋದ್ರೆ ಚೀಫ್ ಆಫೀಸರ್ ಕೇಳಂತ ಹೇಳ್ತಾರೆ. ಚೀಫ್ ಆಫೀಸರ್ ಕೇಳಿದ್ರೆ ಅವ್ರ ಕಡೆ ಹೋಗಂತ ಹೇಳ್ತಾರೆ. ಯಾರ ಕಡೆ ಹೋಗ್ಬೇಕು ನಾವು ಇಲ್ಲೇ ಇದನ್ನೆಲ್ಲ ಅದ್ರ ಸಂಬಂಧ ಇಷ್ಟು ತೊಂದರೆ ಆಗೈತಿ. ಖುಷಿ ಆಗತೈತಿ. ಇದು ಎಲ್ಲದಕ್ಕೂ ತೊಂದರೆ ಆಗೈತಿ. ಇದಕ್ಕೆ ಆದಷ್ಟು ಬೇಗನೆ ಪರಿಹಾರ ಮಾಡ್ಬೇಕಂತೇಳಿ ಕೇಳ್ಕೊತೀವಿ. ನಿಮ್ಮ ಹೆಸರು? ಬಿಟ್ಟಲ್ರಿ. ನವಲಗುಂದ ಪಟ್ಟಣದಲ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ನಡೆಯುತ್ತಿರುವಂತಹ ಒಳಚರಂಡಿ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದೆ. ಇವತ್ತು ಸುಮಾರು 30 ಕೋಟಿ ಅಂದಾಜು ವೆಚ್ಚದಲ್ಲಿ ನಡೀತಿರುವಂತಹ ಈ ಕಳಪೆ ಒಂದೇನು UGD ಅವರು ನಡೆಸ್ತಿರುವಂತಹ ಒಳಚರಂಡಿ ಕಾಮಗಾರಿಯಲ್ಲಿ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂತಹ ಎಸ್ಟಿಮೇಷನ್ ಕಾಪಿ ಅದರೊಳಗೆ ಏನಾಯ್ತೋ ಗೊತ್ತಿಲ್ಲ. DJ ಇವರ ಹತ್ರ ಮುಖ್ಯವಾಗಿ ಎಸ್ಟಿಮೇಷನ್ ಕಾಪಿನೇ ಇಲ್ಲ. ಇವರೆಲ್ಲರೂ ಕೂಡ ಇವತ್ತು ನಾವು ಈ ಕುರಿತು ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ನಾವು ದೂರು ಕೊಟ್ಟರು ಕೂಡ ಇವತ್ತು ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ. ಇವತ್ತು ಒಳಚರಂಡಿ ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಮ್ಯಾನ್ಹೋಲನ್ನು ಕಟ್ತಾರೆ. ಅವತ್ತು ಒಂದು ದಿನಕ್ಕೆ ಸುಮಾರು 4-5 ಮ್ಯಾನ್ಹೋಲ್ ಕಟ್ತಾರೆ. ಅದಕ್ಕೆ ಏನೈತಪ್ಪ ಅಂದ್ರೆ ಯಾವುದೇ ರೀತಿ ಕ್ಯೂರಿಂಗ್ ಆಗಿಲ್ಲ, ಗುಣಮಟ್ಟದ ಸಿಮೆಂಟ್ ಇಲ್ಲ, ಗುಣಮಟ್ಟದ ಯಾವುದೇ ರೀತಿಯಾದಂತಹ ಪರಿಕರಗಳನ್ನು ಹಾಕದೆ ಇವತ್ತು ಬೇಜವಾಬ್ದಾರಿ ರೀತಿಯಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕೂಡಿಕೊಂಡು ಶಾಮೀಲಾಗಿ ಇಂಥ ಒಂದು ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡ್ತಾ ಇದ್ದಾರೆ. ಬರುವಂಥ ದಿನಮಾನದೊಳಗೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೇ ಇದ್ದರೆ ಬರುವಂತಹ ಮುಂದಿನ ದಿನಮಾನದೊಳಗೆ ಎಲ್ಲವೂ ಕೂಡ ಇವರೇನು ಕಟ್ಟುಗಾರಲ್ಲ ಎಲ್ಲ ಕುಸಿತೈತಿ. ಒಳಚರಂಡಿ ಗಬ್ಬು ಎದ್ದು ನಾರಿ ಸಾಂಕ್ರಾಮಿಕ ರೋಗ ಹರಡುವಂತಹ ಭೀತಿ ಐತಿ. ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ಳೋದಿಷ್ಟ, ಕೂಡಲೇ ಇದನ್ನು ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು. ಈ ಕುರಿತು ಅವ್ರ ಕಾಮಗಾರಿ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ. ಮಾಬೂದ್ ಸಾಬ್ ಎರಗುಪ್ಪ. ಇವತ್ತು ನವಲಗುಂದಾಗ ರೋಡಿನ ಬಗ್ಗೆ ಮಾತಾಡ್ಬೇಕಂದ್ರೆ ಭಾಳ ಅಷ್ಟದವು, ಬಹಳವಾಗಿ ಮಾತಾಡ್ಬೋದು. ಈ ಸುಳ್ಳು ಅಧಿಕಾರಿಗಳು ತಮ್ಮದು ಯಾವುದೋ ಊರು ಏನೋ ಗೊತ್ತಿಲ್ಲ, ಇಲ್ಲಿ ಅಧಿಕಾರ ಮಾಡೋಕ್ಕೆ ಬರ್ತಾರೆ. ಆಫೀಸರ್ಸ್ ಆಗಲಿ ಅಧಿಕಾರಿಗಳಲ್ಲಿ ತಮ್ಮ ಕಾರ್ಗಳಾಗಿ ಬರ್ತಾರೆ.
ಆಫೀಸಿಗೆ ಕುಂದಿರ್ತಾರೆ, ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಒಂದು ಗಲ್ಲಿ ಒಳಗೆ, ಒಂದು ಓಣಿ ಒಳಗೆ ಅಡ್ಡಾಡ್ಬೇಕಂದ್ರೆ ನಾವು ಆಟೋ ಚಾಲಕರು, ದ್ವಿಚಕ್ರ ವಾಹನದಾರ ಅಡ್ಡಾಡ್ಬೇಕು. ಈ ಗುಂಡಿ ರೋಡ್ ಎಲ್ಲಿ ಸರಿ ಇಲ್ಲ ಅಂತ ನಮ್ಮ ಆಟೋ ಚಾಲಕರು ಕೇಳ್ರಿ. ಪ್ರತಿಯೊಂದು ಏರಿಯಾ ಹೇಳ್ತೀವಿ, ಪ್ರತಿಯೊಂದು ಏರಿಯಾದಾಗೂ ಏನೇನು ಕೆಲಸ ನಾವು ಮೊದಲೇ ತಿಳ್ಕೊಂಡಿದ್ದೇನೋ ಮಳೆ ಬಂದ್ರೆ ರೋಡ್ ಹಾಳಾಕತ್ತೆ ಅಂತಂದು. ಈಗ ಹಂಗಿಲ್ಲ. ಇವ್ರ ಅಧಿಕಾರಿಗಳು ಏನು ತಮ್ಮ ಕೆಲಸ ಚಾಲೂ ಮಾಡಾರಲ್ಲ, ಒಂದು ಒಳಚರಂಡಿ ಅದೆಲ್ಲ ಕಳಪೆ ಕಾಮಗಾರ ಅಂತ, ಅದು ನಮ್ಗೆ ಅದು ಗೊತ್ತಿಲ್ಲ. ಅದು ನಮ್ಗೆ ಬೇಕಾಗಿರೋದು ಸೆಕೆಂಡ್ರಿ. ಅದು ನಮಗೆ ಬೇಕಾಗಿರೋದು ಇದು 24 ತಾಸಿನ ನೀರಿಂದ ನಳಕ್ಕೆ, ಆಮೇಲೆ ಒಳಚರಂಡಿ ಕೆಲಸಕ್ಕೆ ಎಲ್ಲಿ ಪ್ರತಿಯೊಂದು ಸಂಧಿ, ಪ್ರತಿಯೊಂದು ಏರಿಯಾ ಎಲ್ಲಿ ಬೇಕಲ್ಲ ಅದನ್ನು ಹದಿಗಾಡಿಸ್ಬಿಟ್ಟಾರ. ಇವತ್ತು ಮಾಡಿದಂಥ ಕೆಲಸನ ಯಾಕೆ ಮುಚ್ಚಿಲ್ಲ ಅಂತ ಕೇಳಕ್ಕೆ ಹೋದ್ರೆ ಅವ್ರಿಗೆ ಹೇಳ್ತಾರೆ ನನಗೆ ಎಷ್ಟು ಏಟಂದ್ರೆ ಅಷ್ಟೇ ನಾವು ಮಾಡ್ತೀಪ್ಪ, ಉಳ್ಕಿದ್ದು ಅವ್ರು ಮಾಡ್ತಾರಂದ್ರೆ. ಹಂಗೆ ಸಾರ್ವಜನಿಕರು ಎಲ್ರಿಗೂ ಹೋದ್ರಿ. ಇವತ್ತು ನಾವು ಆಟೋ ಚಾಲಕ, ನಾವು ಶಾಲೆ ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ತಿರ್ತೀವಿ ಆಟೋದಾಗ, ರೊಜ್ಜು ಬ್ಯಾಗಿಸ್ ಹಿಡಿತೈತಿ, ಪೇರೆಂಟ್ಸ್ ನಮ್ಗೆ ಬೈತಾರೆ. ನಾವೆಲ್ಲ ಕಾಮನ್ ಅದ, ಬೈಸೋದೆಲ್ಲ. ಆದ್ರೆ ಮಕ್ಳು ತೊಂದರೆ ಏನಾದ್ರೆ ಅದರ ರೋಡಾಗ ಬರ್ಬೇಕಾದ್ರೆ ಆಟೋ ಸಿಕ್ಕೊಂಡು ಬಿದ್ದರೆ ಯಾರು ಸಂಬಂಧ? ಇವತ್ತು ಅಧಿಕಾರ ಕಾರ್ಗಳಿಗೆ ಅಡ್ಡಾಡ್ಬೇಡ್ರಿ, ಬರ್ರಿ ಆಟೋದಾಗ ಅಡ್ಡಾಡ್ರಿ, ನಮ್ಮ ಆಟೋದಾಗ ಅಡ್ಡಾಡ್ರಿ, ಪ್ರತಿಯೊಂದು ಏರಿಯಾ ಕರ್ಕೊಂಡು ಹೋಗ್ತೀವಿ. ನೀವು ಅಧಿಕಾರಿಗಳು ಬರೀ ಪೇಪರ್ಸ್ಗೆ ಸಹಿ ಮಾಡೋಕ್ಕಷ್ಟೇ ಇಲ್ಲ, ನವಲಗುಂದ ತಾಲೂಕಿನ ಪ್ರತಿಯೊಂದು ಮತದಾರರ ಬಗ್ಗೆ ತಿಳ್ಕೊರಿ. ಅವ್ರು ಎಲ್ಲಿ ಅಡ್ಡಾಡ್ತಾರೆ, ಏನು ಮಾಡ್ತಾರೆ, ಏನು ಕೆಲಸ ಮಾಡ್ತಾರೆ, ನೀವು ಅರಿವು ಇಟ್ಕೊರಿ, ಅಡ್ಡಾಡ್ರಿ, ರೋಡ್ ನೋಡಿರಿ. ಇವತ್ತು ಬರೀ ರೋಡಿನ ಅಷ್ಟೇ ವಿಷಯ ಅಲ್ಲ, ಪ್ರತಿಯೊಂದು ವಿಷಯಕ್ಕೂ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅನುಕೂಲತೆ ಏನಿಲ್ಲ. ಇಲ್ಲಿ ಯಾವ್ದಾರು ಒಂದು ಪೇಪರ್ಸ್ ಗೀಪರ್ಸಲ್ಲಿ ಎಲ್ಲ ಯಾವುದೋ ಒಂದು ಆಫೀಸ್ ಹೋಗಿ ಎಲ್ಲನೂ ತೊಂದರೆ ಐತಿ. ಆದರೆ ನಮ್ಮ ಚಾಲಕರಿಗೆ ಅದನ್ನು ಆಟೋ ಚಾಲಕರಿಗೆ, ಆಮೇಲೆ ಈ ರೋಡ್ನಾಗ ಅಡ್ಡಾಡುವ ಪ್ರತಿಯೊಂದು ಏರಿಯಾದಾಗ, ಪ್ರತಿಯೊಂದು ಗಲ್ಲಿ ಒಳಗೆ ಯಾವುದು ರೋಡ್ ಸರಿ ಇಲ್ಲ. ಎಲ್ಲನೂ ಕೆಲಸನ ಅರ್ಧಂಬರ್ಧ ಅಡ್ಡಿ ಎಲ್ಲ ಹಾಳು ಮಾಡಿಬಿಟ್ರ. ಈಗ ಕೇಳೋರಿಲ್ಲ, ಹೇಳೋರಿಲ್ಲ, ಯಾರೂ ಇಲ್ಲ. ಯಾವತ್ತು ಎಲ್ಲಿ ಪ್ರಶ್ನೆ ಮಾಡ್ತಾರೆ ಅಲ್ಲಿ ಅದನ್ನು ನಿಲ್ದೈತಿ. ಇವತ್ತಲ್ಲಿ ನಾಳೆ ಒಂದಿನ ಪ್ರಶ್ನೆ ಆಕತಿ. ದಯವಿಟ್ಟು ಆ ಪ್ರಶ್ನೆ ಮಾಡಿ ಅದನ್ನು ದೊಡ್ಡ ರೀತಿಯಲ್ಲಿ ಹಣಗಳ ಮಾಡೋಕ್ಕಿಂತ ಮುಂಚೆ ಅಧಿಕಾರಿಗಳು ಜನಕ್ಕೆ ತೊಂದರೆ ಆಗತೈತಿ, ಅದನ್ನು ನೀವು ತಿಳ್ಕೊಂಡು ಅದನ್ನು ಸರಿಪಡಿಸ್ಬಿರಿ. ಈಗ ಮಳೆಯಿಂದ ರೋಡ್ ಆಗಿಲ್ಲ, ರೋಡು ಹಾಳಾಗಿಲ್ಲ. ಇಲ್ಲಿ ಬಂದಂಥ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ಬಂದರಿಂದ ರೋಡ್ ಹಾಳಾಗೈತಿ. ದಯವಿಟ್ಟು ಅರ್ಥ ಮಾಡ್ಕೋರಿ. ಇವತ್ತು ಅಧಿಕಾರದಾಗ ಯಾರು ಅದಿರಿ ಅವ್ರಿಗೆ ಹೇಳತ್ತೀವಿ, ದಯವಿಟ್ಟು ನಮ್ಮ ನವಲಗುಂದ ತಾಲೂಕು ಒಳಗೆ ಏನು ಸಮಸ್ಯೆ ಆಗ್ಯಾವು ಅದನ್ನೆಲ್ಲ ನೀವು ತಿಳ್ಕೊರಿ, ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಕೆಲಸ ನೀವು ಮಾಡಿರಿ. ಜನಗಳಿಗೆ ತೊಂದರೆ ಆಗ್ಲಾರ್ದ ನೀವು ನೋಡ್ಕೊರಿ, ನಿಮಗೇನು ತೊಂದರೆ ಆಗ್ಲಾರ್ದ ನಾವು ನೋಡ್ಕೋತೀವಿ. ಮತ್ತೆ ನೀವೇ ಆಡಳಿತ ಮಾಡಬೇಕು, ಮತ್ತು ನಮ್ಮೂರಿಗೆ ನೀವೇ ಬಂದು ಅಧಿಕಾರ ಮಾಡ್ಬೇಕಂದ್ರೆ, ನೀವೇ ಇರಬೇಕಂದ್ರೆ ನಮ್ಮನ್ನು ನೀವು ಚೆಂದ ಇಟ್ಕೋರಿ. ನಮಗೆ ತೊಂದರೆ ಇದೀವಿ, ನಮಗೆ ತೊಂದರೆ ಆದರೆ ನಿಮಗೂ ತೊಂದರೆ ಆದಂಗೆ. ಕಾರ್ ಒಳಗೆ ಅಡ್ಡಾಡೋದು ಬಿಡ್ರಿ, ಆಟೋದಾಗ ಬಂದು ಅಡ್ಡಾಡ್ರಿ. ಯಾವ ರೋಡು ಎಲ್ಲೇ ಏನಂತಂದ್ರೆ ನಾವು ತಿಳಿಸ್ತೇವೆ ನಿಮ್ಗೆ, ನಾವು ತೋರಿಸ್ತೇವೆ ನಿಮ್ಗೆ, ಕಣ್ಮುಚ್ಚಿ ಕಣ್ ತೆಗೆದು ತೋರಿಸ್ತೇವೆ. ದಯವಿಟ್ಟು ಅಧಿಕಾರಿಗಳು ಹೇಳೋದಂದ್ರೆ ದಯವಿಟ್ಟು ಎಲ್ಲ ರೋಡನ್ನು ಆದಷ್ಟು ಬೇಗ ಸರಿಪಡಿಸ್ರಿ. ಅಲ್ಲಿ ಏನಾದರೂ ಅನಾಹುತ ಆಗೋಕ್ಕಿಂತ ಮುಂಚೆ ಸರಿಪಡಿಸ್ರಿ. ಅನಾಹುತ ಆದಮೇಲೆ ನಿಮ್ಮ ಆಫೀಸ್ಗೆ ಬಂದು ಸ್ಟ್ರೈಕ್ ಮಾಡಿ, ದೊಡ್ಡ ಹಣಗಳ ಮಾಡಿ, ಅವಾಗ ನಿಮ್ಮ ಮುಚ್ಚಾಕೆ ಹೋಗ್ಬೇಡ್ರಿ, ಅದಕ್ಕೊಂದು ಅರ್ಥ ಇರೋಂಗಿಲ್ಲ. ಅನಾಹುತ ಆಗೋಕ್ಕಿಂತ ಮುಂಚೆ ಅದನ್ನು ಸರಿಪಡಿಸ್ರಿ. ಇಷ್ಟಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.